ವಿಲ್ ಅನ್ನೋಂಥದ್ದು ಹೇಗೆ, ಏನು ಪ್ರೊಸೀಜರು? ಇಬ್ರು ಸತ್ತಾಗ ಅವ್ರ ಆಸ್ತಿ ಯಾರಿಗ ಹೋಗುತ್ತೆ? ಮಕ್ಕಳೇನಂದ್ರೆ 18 ವರ್ಷ ಒಳಗಡೆ ಇದ್ರೆ ವಿಲ್ ಬರ್ದಿಲ್ಲ ಅಂದ್ರೆ ಆ ದುಡ್ಡೆಲ್ಲ ಕೋರ್ಟ್ಗೆ ಹೋಗುತ್ತೆ. ರಿಜಿಸ್ಟ್ರಾರ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ವಿಲ್ ಅನ್ಬಿಟ್ಟಲ್ಲ, ನೀವೊಂದು ಇಮೇಲ್ ಮಾಡಿದ್ರು ಪರವಾಗಿಲ್ಲ. ವಿಲ್ ಬರೆಯುವಾಗ ಕ್ಲಿಯರ್ ಕಟ್ ಹೇಳ್ಬೇಕು, ಮಕ್ಕಳು ಯಾರು, ಏನ್ ಹೆಸರು, ಆ ಹೆಸರು ಕೂಡ ಕ್ಲಾರಿಟಿ ಇರ್ಬೇಕು. ಏನನ್ಬಿಟ್ಟು ಆಸ್ ಇನ್ ಪ್ಯಾನ್ ಕಾರ್ಡ್. ಫ್ಯಾಮಿಲಿ ಪೂರ್ತಿ ಹೊರಟೋದ್ರು, ಅದು ಯಾರಿಗ ಹೋಗುತ್ತೆ ಅಂತ. ತಾಯಿಗೂ ಸ್ವಲ್ಪ ಭಾಗ ಹೋಗುತ್ತೆ, ಅಣ್ಣನಿಗೆ ಹೋಗುತ್ತೆ, ತಮ್ಮನಿಗೆ ಹೋಗುತ್ತೆ. ಕೋಡಿ ಸಿಲ್ ಅಂದ್ಬಿಟ್ಟು ಒಂದು ಫಾರ್ಮ್ ಇದೆ, ಕೋಡಿ ಸಿಲ್ ಬರೆದ್ಬಿಟ್ರೆ ಆಯ್ತು. ಕೋಡಿ ಸಿಲ್ ಕೋರ್ಟ್ಗೆ ಬರುತ್ತೆ, ದಟ್ ವಿಲ್ ಬಿ ಡನ್. ಇಂತಿ ಹೆಸರಲ್ಲಾಗಿದ್ರೆ ಬಿಗ್ ಪ್ರಾಬ್ಲಮ್, ಅವಳ ತಂದೆ ತಾಯಿಗೆ ಹೋಗುತ್ತೆ. ಬಿಲ್ ರೈಟಿಂಗ್ ಮಾಡಿದ್ರೆ ಎಷ್ಟು ಖರ್ಚಾಗ್ಬಿಡುತ್ತೆ ಅಂದ್ಬಿಟ್ಟು ಏನಿಲ್ಲ, 10,000 ರೂಪಾಯಿ ಇದೆ. ಮೋಸ್ಟ್ ಇಂಪಾರ್ಟೆಂಟ್, ವಿಲ್ ರೈಟಿಂಗ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾಮಿನಿ ಮಾಡೋದು ಮರಿಬೇಡಿ. ಸಾಮಾನ್ಯವಾಗಿ ನೀವೆಲ್ಲ ಈ ವಿಲ್ ಅನ್ನುವಂಥ ಪದವನ್ನು ಕೇಳಿರ್ತೀರ. ಆ ವಿಲ್ ಅನ್ನುವಂಥದ್ದು ಅಂದರೆ ಸಾಮಾನ್ಯ ಬಡ ಜನರು, ಮಧ್ಯಮ ವರ್ಗದವ್ರಿಗೆ ಏನೋ ತುಂಬ ದುಡ್ಡಿರೋ ಅಂಥವ್ರು ಅದನ್ನೆಲ್ಲ ಮಾಡಿರ್ತಾರಪ್ಪ, ನಮಗೆಲ್ಲ ಎಲ್ಲಿ ನಮ್ಮ ಅಪ್ಪ ಮಾಡಿರೋದು ನನಗೆ ಸಾಕಾಗಲ್ಲ, ಅವ್ರಿಗೆ ಸಾಕಾಗಲ್ಲ ಅಂತ ಮಾತಾಡ್ತಿರ್ತೀವಿ. ಆದರೆ ವಿಲ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ವಿಲ್ಲನ್ನು ಬರೆಯುವಂಥ ಪ್ರೊಸೀಜರ್ ಆದರೂ ಹೇಗೆ, ವಿಲ್ಲನ್ನು ಯಾರು ಬರೀತಾರೆ, ಒಂದು ಯಾರಿಗೆ ಬರೀಬೋದು, ಹೀಗೆ ಸಾಕಷ್ಟು ಒಂದಷ್ಟು ವಿಲ್ ಅಂತ ನೀವು ಯೋಚನೆ ಮಾಡಿ ಗಂಭೀರವಾಗಿ ಯೋಚನೆ ಮಾಡಿದಾಗ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಬೇಕು ಅನ್ನುವಂಥ ಕುತೂಹಲ ನಿಮ್ಗೆ ಇದ್ದೇ ಇರುತ್ತೆ. ಅದೇ ಕುತೂಹಲದೊಂದಿಗೆ ನಾನು ಕೂಡ ಇವತ್ತು ಹೂಡಿಕೆ ತಜ್ಞರು ಹಾಗೂ ಆರ್ಥಿಕ ತಜ್ಞರಾದಂಥ ಶ್ರೀಕಾಂತ್ ಮಾತೃಬಾಯಿ ಸರ್ ಅವ್ರ ಆಫೀಸ್ಗೆ ಬಂದು ಅವ್ರ ಹತ್ರ ಒಂದಷ್ಟು ಮಾಹಿತಿನ ಪಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸರ್, ಈಗ ವಿಲ್ ಅನ್ನುವಂಥದ್ದು ನಾವು ಸಾಕಷ್ಟು ಫಿಲಮ್ಗಳಲ್ಲಿ ನೋಡಿದ್ದು. ಅವ್ರೇನೋ ವಿಲ್ ಬರ್ದಿಕ್ಕಿರ್ತಾರೆ, ಆವಾಗ ಅವ್ರು ಸತ್ತ ಮೇಲೆ ಲಾಯರ್ ಬರ್ತಾರೆ, ಇವ್ರಿಗೆ ಗೊತ್ತಿರಲ್ಲ, ಇಲ್ಲ ಇವ್ರು ವಿಲ್ ಬರ್ದಿಕ್ಕಿದ್ರು, ಇಂಥವ್ರಿಗೆ ಇಷ್ಟು ದಾನ ಮಾಡಬೇಕು, ಮನೆ ಕೆಲಸದವ್ರಿಗೆ ಇಷ್ಟು ಕೊಡಬೇಕು, ಹಿಂಗೇನೇನೋ ಒಂದಷ್ಟು ಫಿಲಮ್ಗಳಲ್ಲಿ ನಾವು ನೋಡಿದ್ದು. ಒರಿಜಿನಲ್ ಆಗಿ ನಾವು ಏನಂತ ಶ್ರೀಮಂತರಲ್ಲ, ಹೀಗಾಗಿ ನಮಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ಹೀಗಾಗಿ ವಿಲ್ ಅನ್ನೋವಂಥದ್ದು ಹೇಗೆ, ಏನು ಪ್ರೊಸೀಜರು, ಯಾರು ಮಾಡ್ತಾರೆ, ಅದನ್ನು ಯಾಕೋಸ್ಕರ ಮಾಡಬೇಕು, ವಿಲ್ ಇಲ್ಲ ಅಂದ್ರೆ ಆಗಲ್ವಾ, ಕಾನೂನು ಪ್ರಕಾರ ಮಕ್ಕಳಿಗೆ ಬರಲ್ವಾ ಆಸ್ತಿ ಅನ್ನುವಂಥದ್ದು ಸರ್? ಸೊ ಇವಾಗ ಮೊನ್ನೆ ತಾನೇ ಏರ್ ಇಂಡಿಯಾ ಬ್ಲಾಸ್ಟ್ ಆಯಿತು. ಸೊ ಕ್ರ್ಯಾಶ್ ಆದಾಗ ಏನಾಯಿತು, ಗಂಡ ಇಂದ ಇಬ್ಬರು ಸತ್ತೋಗ್ಬಿಟ್ರು. ಸೊ ಇಬ್ಬರು ಸತ್ತಾಗ ಅವ್ರ ಆಸ್ತಿ ಯಾರಿಗ ಹೋಗುತ್ತೆ? ಅದು ಎಸ್ಪೆಷಲಿ ಮಕ್ಕಳೇನಂದ್ರೆ 18 ವರ್ಷ ಒಳಗಡೆ ಇದ್ರೆ. ಸೊ ಆ್ಯಕ್ಚುಯಲ್ ರೂಲ್ಸ್ ಪ್ರಕಾರ ಏನಿದೆ, ಅವ್ರೇನೋ ವಿಲ್ ಬರ್ದಿಲ್ಲ ಅಂದರೆ ಆ ದುಡ್ಡೆಲ್ಲ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ ನೋಡ್ಕೊಳುತ್ತೆ ಮಕ್ಕಳಿಗೆ. ಅವ್ನು ಕೋರ್ಟಲ್ಲಿ ಯಾರು ಇರ್ತಾರೋ, ಹೆಂಗಿರ್ತಾರೋ, ಮಕ್ಕಳಿಗೆ ಹೆಂಗೆ ನೋಡ್ಕೊಂಡಾರೋ ಗೊತ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ ವಿಲ್ ಬರಿಬೇಕು. ಇವಾಗ ಗಂಡ ಇಂತ ಇಬ್ಬರು ಸತ್ತೋಗ್ಬಿಟ್ರು 18 ವರ್ಷ ಒಳಗಡೆ ಅಂದರೆ ಈ ಪ್ರಾಬ್ಲಮ್ ಇದೆ. ಸೊ ಗಂಡ ಎಂತಿ ಮಕ್ಕಳೆಲ್ಲ ಸತ್ತೋಗ್ಬಿಟ್ರೆ ಏನು ಮಾಡೋದು? ಅದು ಆಗಿದೆ ತಾನೇ, ಕ್ರ್ಯಾಶಲ್ಲಿ ಅದು ಆಗಿದೆ. ಸೊ ದಟ್ಸ್ ವೈ ವಿಲ್ ಈಸ್ ಇಂಪಾರ್ಟೆಂಟ್. ಸೊ ವಿಲ್ಲು ಇನ್ನೊಂದು ಏನಂದರೆ, ವಿಲ್ ಬರಿಬೇಕಾದ್ರೆ ನೀವು ಲಾಯರ್ ಹತ್ರ ಹೋಗಿ ರಿಜಿಸ್ಟ್ರಾರಲ್ಲಿ ರಿಜಿಸ್ಟರ್ ಮಾಡಿದ್ರೆ ವಿಲ್ ಅನ್ಬಿಟ್ಟಲ್ಲ, ನಾಟ್ ರಿಕ್ವೈರ್ಡ್. ನೀವೊಂದು ಇಮೇಲ್ ಮಾಡಿದ್ರೂ ಪರವಾಗಿಲ್ಲ. ಇಮೇಲಲ್ಲಿ ನೋಡಪ್ಪ ನಂದು ಇಷ್ಟಿಷ್ಟು ದುಡ್ಡಿದೆ, ಹಿಂಗಿಂಗಿದೆ, ಈ ದುಡ್ಡು ಇವ್ರಿಗೆ ಹೋಗ್ಬೇಕು, ಈ ದುಡ್ಡು ಇವ್ರಿಗೆ ಬರೆದು ಅದನ್ನು ಒಂದು 5 ಜನಕ್ಕೆ ಇಮೇಲ್ ಮಾಡ್ಬೇಕು ನೀವು. 5 ಜನ ಯಾರು, ಆ ವಿಲ್ ಬರುತ್ತಲ್ಲ, ದುಡ್ಡು ಬರುತ್ತಲ್ಲ, ಅವ್ರಿಗೆ ಇರಬಾರ್ದು, ಅದು ವಿಲ್ಲಲ್ಲಿ ಅವ್ರ ಹೆಸರು ಇರಬಾರ್ದು ಅಂತ ಅವ್ರಿಗೆ ಕಳಿಸ್ಬೇಕು. ಆ್ಯಂಡ್ ಅವರು ಅಕ್ನಾಲೇಜ್ ಮಾಡಬೇಕು, ಹೌದಪ್ಪ ನಾನು ವಿಲ್ ನೋಡಿದ್ದೀನಿ, ನಿನಗೇನಾದರೆ ನಾನು ನೋಡ್ಕೊಂಡು ಕೊಡಬೇಕು. ಸೊ ನಾರ್ಮಲಿ ನಾವೇನು ಹೇಳ್ತೀವಿ, ನಿಮ್ಗೆ ಯಾರು CA ಇದ್ದಾರೆ ಅವ್ರಿಗೆ, ನಿಮ್ಮ ಲಾಯರ್ಗೆ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಗೆ, ಇಂಥವ್ರಿಗೆ ನೀವು ಇಮೇಲ್ ಕಳಿಸಿ, ಅವರು ಅಕ್ನಾಲೇಜ್ ಮಾಡಿದ್ಮೇಲೆ ಇಟ್ ಇಸ್ ಅಕ್ಸೆಪ್ಟೆಡ್ ಆಸ್ ವಿಲ್. ಸೊ ಈ ಥರನೂ ಆಗೋ ಚಾನ್ಸ್ ಇದೆ. ಅದಕ್ಕೆ ನೀವು ವಿಲ್ ಬರೆಯುವಾಗ ಕ್ಲಿಯರ್ ಕಟ್ ಹೇಳಬೇಕು. ಬರೀ ಮಕ್ಕಳು ಅಲ್ಲ, ಮಕ್ಕಳು ಯಾರು, ಏನು ಹೆಸರು, ಆ ಹೆಸರು ಕೂಡ ಕ್ಲಾರಿಟಿ ಇರಬೇಕು. ಏನನ್ಬಿಟ್ಟು ಆ್ಯಸ್ ಇನ್ ಪ್ಯಾನ್ ಕಾರ್ಡ್, ಆ್ಯಸ್ ಇನ್ ಆಧಾರ್ ಕಾರ್ಡ್, ಆ್ಯಸ್ ಇನ್ ಪಾಸ್ಪೋರ್ಟ್, ಯಾವುದನ್ನ ಒಂದು ಕ್ಲಿಯರ್ ಕಟ್ ಇರಬೇಕು. ಆವಾಗ ಅವ್ರಿಗೆ ಹೋಗುತ್ತೆ. ಯಾಕಂದರೆ ಮುಂದೆ ಮಕ್ಕಳ ಹೆಸರು ಚೇಂಜ್ ಮಾಡ್ಬೋದು, ದಟ್ ಕುಡ್ ಬಿ ದೇರ್. ಆ್ಯಂಡ್ ನೀವು ಕ್ಲಿಯರ್ ಕಟ್ ಹೇಳ್ಬಿಡಿ. ಸಪೋಸ್ ಇವಾಗ ನೋಡಿ, ನಾನು ಬರ್ತಿದ್ದೀನಿ, ನಾನು ಅಂದರೆ ಕ್ಲಿಯರ್ ಆಗಿದ್ದೀನಿ, ದಿಸ್ ಒನ್ ಶುಡ್ ಗೋ ಟು ಕವಿತಾ ಎಸ್ ರಾಮಚಂದ್ರ ರಾವ್, ಅವರು ಡಾಟರ್ ಆಫ್ ದಿಸ್ ಮಚ್, ಅವರು ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡ್ ಅಂದ್ಬಿಟ್ಟು ಹಿಂಗಿದೆ ಅಂದ್ಬಿಟ್ಟು ಹಾಕಿದ್ದೀನಿ. ಇನ್ ಕೇಸ್ ಅವ್ರು ನನಗಿನ್ನ ಮುಂಚೆ ಏನನ್ನ ಆದರೆ ಅದು ಯಾರಿಗೆ ಹೋಗುತ್ತೆ? ಈ ಥರ ಎಲ್ಲ ಬರ್ದಿದ್ದೀನಿ ನಾನು. ಈ ಥರ ಎಲ್ಲ ಬರ್ದಿದ್ದಕ್ಕೆ ನನ್ನ ವಿಲ್ ಈಸ್ ವೆರಿ ವ್ಯಾಲಿಡ್, ವೆರಿ ಲೀಗಲ್ ಆ್ಯಂಡ್ ಇಟ್ ವಿಲ್. ಸೊ ಇದಕ್ಕೆಲ್ಲ ಬೆಸ್ಟ್ ಏನು ಮಾಡ್ಬೇಕು ನೀವು? ನಾವೊಂದು ಇನ್ವೆಸ್ಟ್ಮೆಂಟಲ್ಲಿ ಬೇಕಾದ್ರೆ ನಾವು ಹೇಳ್ತೀವಿ, ವಿಲ್ ರೈಟಿಂಗಲ್ಲಿ ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್. ಸೊ ಒಂದು ವಿಲ್ ರೈಟಿಂಗ್ ಎಕ್ಸ್ಪರ್ಟ್ ಹತ್ರ ಹೋಗಿ, ವಿಲ್ ರೈಟಿಂಗ್ ಎಕ್ಸ್ಪರ್ಟ್ ವಿಲ್ ಗೈಡ್ ಯು ಮಚ್ ಮೋರ್ ಬೆಟರ್. ವಿಲ್ ರೈಟಿಂಗ್ ಎಕ್ಸ್ಪರ್ಟ್ ಹತ್ರ ಹೋದರೆ, ಇನ್ಫ್ಯಾಕ್ಟ್ ನಾವು ಸುಮಾರು ಜನ ಹೇಳ್ತಾರೆ ನನಗೆ ಆ ಥರ ಅಷ್ಟೊಂದು ದುಡ್ಡಿಲ್ಲ ಅಂದ್ಬಿಟ್ಟು. ನೀವು ದುಡ್ಡು ಇಲ್ಲಿ ಹೋಗಿ, ಯಾಕಂದ್ರೆ ಇವಾಗಿಲ್ಲ, ಮುಂದೆ ಬರ್ಬೋದಲ್ವಾ. ಸೊ ಇನ್ನೂ ಒಂದು ಕ್ವಶನು ಬರುತ್ತೆ, ಆಯ್ತು ಸರ್ ನನ್ನ ಹತ್ರ ಎರಡು ನನ್ನ ಹತ್ರ ಫ್ಲ್ಯಾಟ್ಗಳಿದೆ, ಮುಂದೆ ನಾನು ಇನ್ನೂ 4 ಫ್ಲ್ಯಾಟ್ ತೊಗೊಂಡ್ರೆ ಈ ಫ್ಲ್ಯಾಟ್ ಮಾರ್ಬಿಟ್ರೆ ಒಂದೊಂದಕ್ಕೂ ಬರೀಬೇಕಾ ಅಂದ್ಬಿಟ್ಟು ಏನು ಬೇಕಾಗಿಲ್ಲ. ಅದಕ್ಕೆ ಕೋಡಿ ಸಿಲ್ ಅಂದ್ಬಿಟ್ಟು ಒಂದು ಫಾರ್ಮ್ ಇದೆ.
ಆ ಕೋಡಿಸಿಲ್ಲ ಬರೆದ್ಬಿಟ್ರೆ ಆಯಿತು, ಮುಂದೆ ಬರೋದೆಲ್ಲ ಇವ್ರಿಗೆ, ಮುಂದೆ ಮಾರಿದೆಲ್ಲ ಇವ್ರಿಗಿಲ್ಲ ಅಂದರೆ ಹಿಂಗೆ ಹೋಗುತ್ತೆ ಅಂದ್ಬಿಟ್ಟು ಅದು ಬರಿಬೋದು. ಸೊ ನೀವು 2019ನಲ್ಲಿ ಬರ್ದಿದ್ದೀರಾ, ಕೋಡಿಸಿಲ್ಲ ಆ್ಯಡ್ ಮಾಡಿಬಿಟ್ಟಿದ್ರೆ 2025ನಲ್ಲಿ ತಿರ್ಕೊಂಡ್ರು ತೊಂದರೆ ಇಲ್ಲ, ಕೋಡಿಸಿಲ್ ಕೋರ್ಟಿಗೆ ಬರುತ್ತೆ, ದಟ್ ವಿಲ್ ಬಿ ಡನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನು, ಮೇಕ್ ಶ್ಯೂರ್ ದಟ್ ಯು ಆರ್ ಲೀಗಲಿ ಕರೆಕ್ಟಾಗಿರ್ಬೇಕು. ನೀವು ಲೀಗಲಿ ಎಲ್ಲದನ್ನೂ ಸ್ಪೆಸಿಫೈ ಮಾಡಿರಬೇಕು, ದೆನ್ ಯು ಆರ್ ಸೇಫ್. ಈಗ ನೀವು ಹೇಳಿದ್ರಿ ತಂದೆ ತಾಯಿ ಈಗ ಫ್ಲೈನ್ ಇದು ಏರೋ ಇಂಡಿಯಾದಲ್ಲೇ ಫ್ಯಾಮಿಲಿ ಪೂರ್ತಿ ಹೊರಟೋದ್ರು. ಈಗ ಅದು ಯಾರಿಗೂ ಹೋಗುತ್ತೆ ಅಂತ, ಈಗ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹೋಗ್ಬಿಟ್ರು ಅಂದ್ಕೊಳ್ಳಿ, ಯಾರೂ ಇಲ್ಲ, ಈಗ ಅದು ಯಾರಿಗೂ ಹೋಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಸರ್. ಯಾರು ವಿಲ್ ಏನು ವಿಲ್ ಮಾಡಿಕ್ಕಿರೋ ಅಂದ್ಕೊಳ್ಳಿ, ಮಕ್ಳಿಗೆ ಅಂತಾರ ಮಾಡಿಕ್ಕಿರು, ಮಕ್ಳು ಹೋಗ್ಬಿಟ್ರು, ಅವಾಗ ಆಸ್ತಿ ಯಾರ ಪಾಲಾಗುತ್ತೆ ಅಂತ, ಸರ್ಕಾರದ ಪಾಲಾಗುತ್ತಾ? ಓಕೆ, ಸೊ ಅದರಲ್ಲೂ ಒಂದು ಪ್ರಾಬ್ಲಮ್ ಇದೆ. ಸೊ ಫಸ್ಟ್ ಯಾರು ಸತ್ತಿದ್ದು, ಗಂಡ ಸತ್ತಿದ ಎಂತಿ ಸತ್ತದೆ, ಅದು ಬರುತ್ತೆ. ಗಂಡ ಸತ್ತಿದ್ರೆ ಗಂಡಂದು ರೂಲ್ಸ್ ಪ್ರಕಾರ ಬರುತ್ತೆ, ಎಂತಿ ಸತ್ತಿದ್ರೆ ಎಂತಿ ರೂಲ್ಸ್ ಪ್ರಕಾರ ಬರುತ್ತೆ. ಸೊ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಗಂಡ ಸತ್ರ ಎಂತಿ ಸತ್ರ ಫಸ್ಟ್ ಅಂದ್ಬಿಟ್ಟು? ಕ್ರ್ಯಾಶ್ ತಾನೆ, ಎಲ್ಲರೂ ಒಂದೇ ಸಲ ಸತ್ರ ತಾನೆ. ಸೊ ಅದಕ್ಕೆ ಏರ್ಪೋರ್ಟ್ಗೆ ಹೋದಾಗ ಫಸ್ಟ್ ಯಾರು ಕೊಟ್ಟರು ಟಿಕೆಟು ಅದು ಬರುತ್ತೆ. ಸೊ ಗಂಡ ಕೊಟ್ಟಿದ್ರೆ ಗಂಡನ ಪ್ರಕಾರ ಆಗುತ್ತೆ ಅದೆಲ್ಲ, ಎಂತಿ ಕೊಟ್ಟಿದ್ರೆ ಎಂತಿ ಪ್ರಕಾರ ಆಗ್ಬಿಡುತ್ತೆ. ಸೊ ಅದು ಇಂಪಾರ್ಟೆಂಟ್, ನೀವು ಏರ್ಪೋರ್ಟಿಗೆ ಹೋದಾಗ ಜ್ಞಾಪಕ ಇಟ್ಕೊಳ್ಳಿ, ಟಿಕೆಟ್ ಕೊಡುವಾಗಲೂ ಯಾರು ಕೊಟ್ಟರೆ ಒಳ್ಳೇದು ಅಂದ್ಬಿಟ್ಟು. ಸೊ ಸಪೋಸ್ ಗಂಡ ಕೊಟ್ಟಿದ್ರೆ ಏನಾಗುತ್ತೆ, ಸೊ ಗಂಡ ಕೊಟ್ಟಿದ್ರೆ ತಾಯಿಗೂ ಸ್ವಲ್ಪ ಭಾಗ ಹೋಗುತ್ತೆ, ತಾಯಿಗೆ ಭಾಗ ಹೋಗುತ್ತೆ, ಮಕ್ಕಳಿದ್ರೆ ಮಕ್ಳಿಗೆ ಹೋಗುತ್ತೆ. ಸೊ ಮಕ್ಕಳು ಇದ್ರೆ ಒಳ್ಳೇದು, ಮಕ್ಳಿಗೆ ಹೋಗುತ್ತೆ. ಮಕ್ಕಳು ಇಲ್ಲ ಅಂದರೆ ಅಣ್ಣನಿಗೆ ಹೋಗುತ್ತೆ, ತಮ್ಮನಿಗೆ ಹೋಗುತ್ತೆ, ಅಣ್ಣನ ಮಕ್ಳಿಗೆ ತಮ್ಮನ ಮಕ್ಳಿಗೆ ಹೋಗುತ್ತೆ. ಇನ್ಫ್ಯಾಕ್ಟ್ ನಿಮ್ಮ ಲಾಯರ್ಗಳಿಗೆ ದೇ ವಿಲ್ ಎಕ್ಸ್ಪ್ಲೈನ್ ಯು ಮಚ್ ಬೆಟರ್. ಅಕಸ್ಮಾತ್ ಎಂತಿ ಹೆಸರಲ್ಲಾಗಿದ್ರೆ, ಎಂತಿ ಏನೋ ಫಸ್ಟ್ ಹೋಗಿದ್ರೆ, ದೆನ್ ಬಿಗ್ ಪ್ರಾಬ್ಲಮ್. ಯಾಕೆ, ದೆನ್ ಅವಳ ತಂದೆ ತಾಯಿಗೆ ಹೋಗುತ್ತೆ, ಅವ್ರ ತಂದೆ ಅಣ್ಣ ಅವ್ರಿಗೆಲ್ಲ ಹೋಗುತ್ತೆ. ಸೊ ಅದಕ್ಕೋಸ್ಕರ ಗಂಡಂದಿದ್ರೆ ಭಾಳ ಒಳ್ಳೆಯದು, ದಟ್ಸ್ ಮಚ್ ಬೆಟರ್. ಸೊ ಈವನ್ ವೈಲ್ ಗೋಯಿಂಗ್ ಟು ಇನ್ ಏರ್ಪೋರ್ಟ್ ಮೇಕ್ ಶ್ಯೂರ್ ನೀವು ಫಸ್ಟ್ ಟಿಕೆಟ್ ಕೊಟ್ಟರೆ ಒಳ್ಳೆಯದು. ಇನ್ಫ್ಯಾಕ್ಟ್ ನೀವು ಏನೇ ಮಾಡಿದ್ರು ಬೆಟರ್ ಗೋ ಟು ಎ ಲಾಯರ್ ಆಲ್ವೇಸ್. ನಾವು ಯಾವಾಗಲೂ ಏನು ಹೇಳ್ತೀವಿ, ನಾವೇನು ಹೇಳಿದ್ರು ಡಾಕ್ಟ್ರು ನೀವು ಇಂಜೆಕ್ಷನ್ ಇದು ಮೆಡಿಸಿನ್ ಇದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು ತಾನೆ. ಸೊ ಮೆಡಿಕಲ್ ಇದ್ದರೆ ಡಾಕ್ಟ್ರು, ವಿಲ್ ರೈಟಿಂಗ್ ಇದ್ದರೆ ಲಾಯರು, ಇಲ್ಲ ವಿಲ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಲಾಯರ್ ಅಂದ್ಬಿಟ್ಟು ಇಲ್ಲ, ವಿಲ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್ ಇರ್ತಾರೆ, ಎಸ್ಟೇಟ್ ಪ್ಲ್ಯಾನರ್ ಅಂದ್ಬಿಟ್ಟಿರ್ತಾರೆ, ಅವ್ರ ಹತ್ರ ನೀವು ಹೋಗ್ಬೋದು. ದೇ ವಿಲ್ ಬಿ ಎಸ್ಟೇಟ್ ಪ್ಲ್ಯಾನರ್ಸ್, ಅವ್ರ ಎಕ್ಸ್ಪರ್ಟ್ ಬರೀ ಇದರಲ್ಲೇ ಇರ್ತಾರೆ. ಈವನ್ ಅವ್ರು ಲಾಯರ್ ಇಲ್ಲ ಅಂದ್ರೂ ದೇ ವಿಲ್ ಬಿ ಹ್ಯಾವಿಂಗ್ ಮಚ್ ಮೋರ್ ನಾಲೆಜ್ ಆನ್ ವಿಲ್ ರೈಟಿಂಗ್ ಆ್ಯಂಡ್ ಎಸ್ಟೇಟ್ ಪ್ಲ್ಯಾನಿಂಗ್. ಇದಕ್ಕೆ ಎಸ್ಟೇಟ್ ಪ್ಲ್ಯಾನಿಂಗ್ ಅನ್ನೋದು. ಅವ್ರ ಹತ್ರ ಹೋದರೆ ನೀವು ಏನೇ ನಿಮ್ಮ ಇನ್ವೆಸ್ಟ್ಮೆಂಟ್ ಇದೆ, ಆಸ್ತಿ ಇದೆ, ಅದೆಲ್ಲ ಕ್ಲಿಯರ್ ಕಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಇದು ಯಾರು ಭಾಳ ಯೂಸ್ ಆಗುತ್ತೆ ಅಂದರೆ, ಸಪೋಸ್ ತಂದೆ ತಾಯಿ ಇದ್ದಾರೆ, ಅವ್ರಿಗೆ ಬುದ್ಧಿ ಮಾಂಧವ್ಯ ಮಕ್ಕಳಿರ್ತಾರೆ. ಸೊ ಬುದ್ಧಿ ಮಾಂಧವ್ಯ ಮಕ್ಕಳಿದ್ರೆ ಹೆಂಗೆ, ತಂದೆ ತಾಯಿ ಇರೋರ್ಗು ನೋಡ್ಕೊಂಡು ಆಮೇಲೆ ಹೆಂಗೆ, ಅದು ಎಸ್ಟೇಟ್ ಪ್ಲ್ಯಾನಿಂಗಲ್ಲಿ ಮಾಡಿಕೊಡ್ಬೋದು. ಒಂದು ಟ್ರಸ್ಟ್ ಫಾರಮ್ ಮಾಡ್ತಾರೆ, ಟ್ರಸ್ಟ್ ವಿಲ್ ಲುಕ್ ಆಫ್ಟರ್ ದ ಚೈಲ್ಡ್. ಸೊ ಯಾಕಂದರೆ ನಾವು ಅವ್ರ ಬುದ್ಧಿ ಮಾಂಧವ್ಯ ಮಗುಗೆ ಅಣ್ಣನೋ ತಮ್ಮನೋ ಇರ್ತಾನೆ, ಅದು ಎಷ್ಟು ದಿನ ಅವ್ರು ನೋಡುತ್ತೆ, ಅದು ಬೇಜಾರು ಇರ್ತಾನೆ, ಇವನು ಯಾವಾಗ ಸಾಯ್ತಾನೆ, ಅದು ಯಾವಾಗ ಒಂದ್ಸಲಿ ಕೋಪದಲ್ಲಿ ಬಂದೇ ಬರುತ್ತೆ. ಎಷ್ಟೇ ಪ್ರೀತಿ ಇದ್ದರೂ ಎಲ್ಲ ಒಂದು ಕಡೆ ಬರುತ್ತೆ. ಅದೆಲ್ಲ ಬರಬಾರ್ದಂದ್ರೆ ನೀವು ಒಂದು ಟ್ರಸ್ಟ್ ಫಾರಮ್ ಮಾಡ್ಬೋದು. ಆ್ಯಂಡ್ ಇಟ್ ಇಸ್ ನಾಟ್ ಅಟ್ ಆಲ್ ಎಕ್ಸ್ಪೆನ್ಸಿವ್. ತುಂಬ ಜನ ಭಯ ಬೀಳ್ತಾರೆ, ವಿಲ್ ರೈಟಿಂಗ್ ಮಾಡಿದ್ರೆ ಎಷ್ಟು ಖರ್ಚಾಗ್ಬಿಡುತ್ತೆ ಅಂದ್ಬಿಟ್ಟು. ಏನಿಲ್ಲ, 10,000 ರೂಪಾಯಿ ಇದೆ. ಇನ್ಫ್ಯಾಕ್ಟ್ 1,500 ಮಾಡ್ತಾರೆ. ಸಿಂಪಲ್ ವಿಲ್ಲು 1,500 ರೂಪಾಯಿ ಇದೆ. ನಿಮ್ಮದು ತುಂಬ ಜಾಸ್ತಿ ಆಸ್ತಿ ಇದೆ, ತುಂಬ ಇದಿದೆ ಅದಿದೆ ಅಂದರೆ 25,000ರಿಂದ 50,000ವರೆಗೂ ಆಗುತ್ತೆ. ಸೊ 1,500 ಕೊಡೋಕ್ಕಾಗಲ್ವಾ, ಎಷ್ಟು ನೆಮ್ಮದಿಯಾಗಿರ್ಬೋದು ನೀವು. ಅದಕ್ಕೆ ವಿಲ್ ರೈಟಿಂಗ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ವಿಲ್ ರೈಟಿಂಗ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾಮಿನಿ ಮಾಡೋದು ಮರಿಬೇಡಿ. ಎಲ್ಲದಕ್ಕೂ ಕಂಪಲ್ಸರಿ ನಾಮಿನಿ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಇವತ್ತೇ ಹೋಗ್ಬಿಟ್ಟು ನೋಡಿ ನಿಮ್ಮೆಲ್ಲ ಇನ್ವೆಸ್ಟ್ಮೆಂಟ್ ನಾಮಿನಿ ಇದೆಯೋ ಇಲ್ಲ ಅಂದ್ಬಿಟ್ಟು ನೋಡಿ, ನಾಮಿನಿ ಮಾಡಿ. ರೈಟ್, ಥ್ಯಾಂಕ್ ಯು ವೆರಿ ಮಚ್.